ಹಾಯ್ ಹಲೋ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ರೂಮ್ ಖಾಲಿ ಮಾಡಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಹೋಟೆಲ್ ಬಿಲ್ ಯಾರು ಕೊಡ್ತಾರೆ, ಬಾ ಇಲ್ಲಿ ನೀನು ಕೂಡ ಇದೆ ಅಲ್ವಾ, ನೀನು ಅರ್ಧ ಕೊಡು ಅಂತ ವಿಕ್ರಮ್ ಹೇಳಿದಾಗ, ನಾನೇ ಕೊಡಬೇಕು, ಬೇಕಾದರೆ ಕೊಟ್ಬಿಟ್ಟು ಬಾರಲ್ಲೋ ಅಂತ ಹೇಳಿ ವೇದ ಹೋಗ್ತಾಳೆ. ಸ್ವಲ್ಪನೂ ಮರ್ಯಾದೆನೇ ಇಲ್ಲ, ಹೆಂಗೆ ಮಾತಾಡ್ತಾಳೆ ಅಂತ ವಿಕ್ರಮ್ ಕೋಪ ಮಾಡ್ಕೊಂಡಿರ್ತಾನೆ ವೇದನ ಮೇಲೆ. ಹಾಗೆ ಮನೆಗೆ ಬಂದಿದ್ದ ತಕ್ಷಣ, ಹಬ್ಬ ದೇವ್ರೆ ಮನೆಗೆ ಬಂದೆ, ನನ್ನ ರೂಮ್ಗೆ ಬಂದೆ, ಈಗ ನೆಮ್ಮದಿಯಾಗಿ ಉಸಿರಾಡ್ಬೋದು, ಹಬ್ಬ ದೇವ್ರೆ ಇಷ್ಟು ಹೊತ್ತಿನವರೆಗೂ ಉಸಿರುಗಡಿದಂತಾಯಿತು ಅಂತ ವಿಕ್ರಮ್ ಹೇಳಿದಾಗ, ಯಾಕೆ ಅಲ್ಲಿ ಯಾರಾದರೂ ನೀನು ಉಸಿರಾಡಬೇಡ ಅಂತ ನೀನು ಉಸಿರನ್ನು ಬಿಗಿ ಇಟ್ಕೊಂಡಿದ್ರಾ, ಯಾಕೆ ಈ ಥರ ಆಡ್ತಾ ಇದೀಯ ಅಂತ ವೇದ ಹೇಳ್ತಾಳೆ. ಆಗ ಇದ್ದಲ್ಲ ನನ್ನ ಜೊತೆ ನೀನು, ಅದಕ್ಕೆ ನನ್ನ ಉಸಿರಿಡ್ದಂಗೆ ಆಗ್ತಾ ಇತ್ತು, ಉಸಿರಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ನನ್ನ ಬೆನ್ನಿ ಹತ್ತಿದ ಬೇತಾಳದ ಥರ ನನ್ನ ಹಿಂದೆನೇ ಇರ್ತೀಯ, ನನ್ನನ್ನೆಲ್ಲಿ ಆರಾಮಾಗಿ ಉಸಿರಾಡೋಕ್ಕೆ ಆಗುತ್ತೆ, ನಾನೆಲ್ಲಿ ಆರಾಮಾಗಿ ಉಸಿರಾಡೋಕ್ಕಾಗುತ್ತೆ ಅಂತ ವಿಕ್ರಮ್ ಹೇಳ್ತಾನೆ. ಏನಾಗಂದರೆ ನಾನು ಏನು ಹೇಳ್ತಾ ಇದೀಯಾ, ನಾನು ಬೇತಾಳನ, ನಾನು ಉಸಿರಾಡೋದಕ್ಕೆ ಬಿಡಲ್ವಾ ನಿನಗೆ, ನೋಡು ನಿನ್ನಿಂದಾಗೆ ಇಷ್ಟೆಲ್ಲ ಆಗಿದ್ದು ಅಂತ ವೇದ ಹೋಗಿ ಆಗ ವಾಶ್ರೂಮ್ ಅಡ್ಡ ನಿಂತಿರ್ತಾಳೆ. ಆಗ ನಾನು ಹೋಗಿ ಸ್ನಾನ ಮಾಡಬೇಕು, ಜಾಗ ಬಿಡು, ಯಾಕೆ ತಲೆ ತಿಂತಿದೀಯಾ ಅಂತ ವಿಕ್ರಮ್ ಕೇಳ್ತಾನೆ. ಅಯ್ಯೋ ದೇವ್ರೆ ಯಾಕೆ ಅಂತ ಹೇಳಿದರೆ, ಕಟ್ಟಿದ್ದೀಲಿಯಪ್ಪ ತಾಳಿನ ಅದಕ್ಕೋಸ್ಕರ ಅಂತ ವೇದ ತಾಳಿನ ಹಿಡ್ಕೊಂಡು ಹೇಳ್ತಾಳೆ. ಹಾಗೆ ಈ ತಾಳಿನ ಹೊತ್ಕೊಂಡು ತುಂಬ ನಾನು ಮೆರವಣಿಗೆ ಮಾಡ್ತಿಲ್ವಾ, ಅದಕ್ಕೋಸ್ಕರ ನೀನು 2 ನಿಮಿಷ ಕಾಯ್ತಾ ನಿಂತ್ಕೊಂಡ್ರೆ ಏನೂ ಆಗೋದಿಲ್ಲ, ಪರವಾಗಿಲ್ಲ ನಿಂತ್ಕೊ ಅಂತ ಇಲ್ಲಿ ವೇದ ಹೇಳ್ತಾ ಇರ್ತಾಳೆ. ಬೇತಾಳ ನೋಡು, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ, ಸೈಡಿಗೆ ಬಂದರೆ ಸರಿ, ಇಲ್ಲ ಅಂದರೆ ಈ ರೂಮಿಂದ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ, ಮೊದಲು ನಿನ್ನ ಈ ಮನೆಯಿಂದ ರೂಮಿಂದ ತೆಗೆದು ಹೊರಗೆ ಬಿಸಾಕಬೇಕು, ಆಗ್ಲಾದ್ರೂ ನನಗೆ ನೆಮ್ಮದಿ ಸಿಗುತ್ತೆ. ಸುಮ್ಮನೆ ಏನಾದರೂ ಒಂದು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತೀಯ, ನನ್ನ ಜೊತೆ ಜಗಳ ಆಡಲಿಲ್ಲ ಅಂದರೆ ನಿನಗೆ ತಿಂದಿದ್ದು ಅನ್ನ ಜೀರ್ಣ ಆಗಲ್ಲ ಅನಿಸುತ್ತೆ, ಅಲ್ಲಿ ಹೋಟೆಲಲ್ಲಿ ಸುಮ್ಮನೆ ಬಂದು ತಪ್ಕೊಂಡು ನಾಟಕ ಆಡಿ ಆಮೇಲೆ ನನಗೆ ಬೈತೀಯಾ ಅಂತ ವಿಕ್ರಮ್ ಹೇಳಿದಾಗ, ಹೌದಪ್ಪ ನೀನು ತಾಳಿ ಕಟ್ಟಿದ್ಯಲ್ಲ ಅದಕ್ಕೋಸ್ಕರ ನೀನು ಬೈಲೇಬೇಕು, ಈ ತಾಳಿ ಕಟ್ಟಿದ್ಯಾ ಅಂತ ಅಂದಮೇಲೆ ನಾನು ನಿನ್ನ ಗೋಳು ತೊಯ್ಕೊಳ್ಳದೆ ಇರೋಕ್ಕಾಗುತ್ತಾ ಅಂತ ವೇದ ಹೇಳ್ತಾಳೆ. ಆಗ ಸೈಡ್ ಬಾರೆ ಸುಮ್ಮನೆ ಅಂತ ವಿಕ್ರಮ್ ಅಲ್ಲಿಂದ ವೇದನ ತಳ್ಳಿ ಹೋಗ್ತಾ ಇರ್ತಾನೆ. ಆಗ ಅಮ್ಮ ನನ್ನ ಸೊಂಟ ಅಂತ ಹೋಗಿ ವೇದ ಹಾಸಿಗೆ ಮೇಲೆ ಬೀಳ್ತಾಳೆ. ಬೇತಾಳ ಏನಾಯ್ತು ಅಂದಾಗ, ನನ್ನ ಸೊಂಟ ಹೋಯ್ತು ಅಂತ ಹಿಡ್ಕೊಂಡು, ನನ್ನ ಸೊಂಟ ಹಿಡ್ಕೊತು ಕಣೋ ಅಂತ ವೇದ ಹೇಳ್ತಾಳೆ. ಎಲ್ಲಿ ಹಿಡ್ಕೊತು ಅಂತ ಸೊಂಟ ಮುಟ್ಟಿದ ತಕ್ಷಣ ವಿಕ್ರಮ್ ವೇದಗೆ ಶಾಕ್ ಆಗುತ್ತೆ. ಏನು ಮಾಡ್ತಾ ಇದೀಯಾ, ತೆಗಿ ಕೈನ ಅಂತ ವೇದ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ದಾಮೋದರ್ ಮತ್ತೆ ವೀರ ಅದನ್ನ ನೋಡಿದ ತಕ್ಷಣ ಶಾಕ್ ಆಗುತ್ತೆ. ಬಾಲ ಮತ್ತೆ ಮುನ್ನ ಮಾತಾಡ್ಕೋತಾ ಇರ್ತಾರೆ. ಇಬ್ಬರನ್ನ ಒಟ್ಟಿಗೆ ಹೊರಗೆ ಕಳಿಸಿದ್ದಕ್ಕೆ ಒಂದಾಗಿದ್ದಾರೆ, ಸ್ವಲ್ಪ ಜಾಸ್ತಿನೇ, ಇನ್ನು ಈ ತರ ಪ್ಲಾನ್ ಮಾಡ್ತಾ ಇರಬೇಕು ಅಂತ ಬಾಲ ಮತ್ತೆ ಮುನ್ನ ಮಾತಾಡ್ತಾ ಇರ್ತಾರೆ. ವಿಕ್ರಮ್ ಏನ್ ಮಾಡ್ತಾ ಇದೀಯಾ ಅಂತ ದಾಮೋದರ್ ಜೋರಾಗಿ ಕಿರ್ಚಿದ ತಕ್ಷಣನೇ, ಅದು ಅಪ್ಪ ಬೇತಾಳ ಸೊಂಟ ಅಂತ ಉಳ್ಕ್ಬಿಡ್ತು ಅಂತ ಹೇಳಿದಾಗ, ನಾಚಿಕೆ ಆಗಲ್ವೇನೋ, ಅಲ್ಲ ಮನೆಗೇನೋ ಕರ್ಕೊಂಡು ಬಂದಿದೀಯಾ ಹೋಗ್ಲಿ ಅಂತ ಅನ್ಕೊಂಡ್ರೆ ಸುಮ್ಮನೆ ಆದ್ರೆ, ಈಗ ನೋಡಿದ್ರೆ ನೀನು ಸಂಸಾರನೇ ಸುರು ಹಚ್ಕೊಬಿಟ್ಟಿದ್ಯಾ, ಏನು ಅನ್ಸೋದಿಲ್ವೋ ನಿಮ್ಗೆ ಅಂತ ಕೋಪ ಮಾಡ್ಕೊಂಡು ದಾಮೋದರ್ ಬೈತಾ ಇರ್ತಾರೆ. ಅವಾಗ ವೀರ ಹೇಳ್ತಾನೆ, ಅವನಿಗೇನು ಹೇಳೋದು, ನಾನು ಗಂಡ ಅಂತ ಒಪ್ಕೊಳ್ಳೋದಿಲ್ಲ, ಯಾವತ್ತೂ ಕ್ಷಮಿಸಲ್ಲ ಅಂತ ದೊಡ್ಡದಾಗಿ ಏನೇನೋ ಈ ಮಹಾತಾಯಿ ಫೋರ್ಸ್ ಕೊಟ್ಲು, ಈಗ ನೋಡಿದ್ರೆ ಅಯ್ಯೋ ದೇವ್ರೆ ಈ ಕಣ್ಣಿಂದ ಇನ್ನೂ ಏನೇನು ನೋಡಬೇಕು ಅಂತ ವೀರ ಬೈತಾ ಇರ್ತಾರೆ. ಜಾಸ್ತಿ ಮಾತಾಡಬೇಡಿ, ಏನೇನೋ ವಿಷಯ ಗೊತ್ತಿಲ್ಲದೆ ಅಂತ ವೇದ ವೀರನಿಗೆ ಬೈತಾಳೆ. ಅಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಆಗುತ್ತೆ. ಇದೇ ರೀತಿ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಬಂದು ತಲುಪುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.